ಒಂದು ಇನ್ಫಾರ್ಮೇಷನ್ನು, ಮೋಟೋ ಬ್ಲಾಗ್ ಮಾಡೋಕ್ಕೆ ಯಾವ ರೀತಿ ಸೆಟಪ್ ಮಾಡಬೇಕು ಅಂತ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಕೆಲವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಮೋಟೋ ಬ್ಲಾಗ್ ಅಂದರೆ ಒಳ್ಳೆ ಹೆಲ್ಮೆಟ್ ಇರಬೇಕು, ಜೊತೆಗೆ ಯಾವುದಪ್ಪ ಅಂದರೆ ಆ್ಯಕ್ಷನ್ ಕ್ಯಾಮ್ರಾ ಇರಬೇಕು, ಒಳ್ಳೆ ಹೆಲ್ಮೆಟ್ಟು, ಜೊತೆಗೆ ಒಳ್ಳೆ ಬೈಕ್, ಒಳ್ಳೆ 1 ಲಕ್ಷ 2 ಲಕ್ಷ ರೂಪಾಯಿ ಬೈಕು ಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದಲ್ಲ, ನಾನು ತಿಳ್ಕೊಂಡ ಪ್ರಕಾರ ಒಳ್ಳೆ ಬೈಕ್ ಇರಬೇಕು. ಓಕೆ, ಬೈಕ್ ಏನಕ್ಕಪ್ಪ ಅಂತಂದರೆ ನಾವು ತುಂಬ ದೂರಕ್ಕೆ ರೈಡ್ ಮಾಡ್ತೀವಿ ಅಂದರೆ ಆವಾಗ ಬೈಕ್ ಬೇಕಾಗುತ್ತೆ ನಮಗೆ. ಯಾಕಂದರೆ ಜಾಸ್ತಿ ಕೆಪಾಸಿಟಿ ಇರೋದ್ರೆ 200 cc, 300 cc, 400 cc, 500 cc, 1000 cc ಈ ಥರ ಬೈಕ್ಗಳು ಬೇಕಾಗುತ್ತೆ ದೂರಕ್ಕೆ. ಬಟ್ ನಾವು ಇಲ್ಲೇ ಸಣ್ಣ ಪುಟ್ಟ ಮೋಟೋ ಬ್ಲಾಗ್ಗಳು ಮಾಡ್ತೀವಿ ಅಂದರೆ ಅದಕ್ಕೇನು ಅವಶ್ಯಕತೆ ಇಲ್ಲ. ನೀವು ಬೇಕಾದರೆ ಸ್ಕೂಟಿನಲ್ಲೂ ಕೂಡ ಮೋಟೋ ಬ್ಲಾಗ್ನ ಮಾಡ್ಬೋದು ನೀವು. ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಕೂಟಿನಲ್ಲಿ ನನ್ನ ಹತ್ರ ಇರೋದು ಆಲ್ರೆಡಿ ಇದ್ದುಬಿಟ್ಟಾರೆ, ಆದರೆ ಅದರಲ್ಲಿ ದೊಡ್ಡ ದೂರ ಏನೂ ಹೋಗಲ್ಲ. ಅದರದಲ್ಲೇ ಸುಮ್ಮನೆ ನಾನೇನು ಮಾಡ್ತೀನಿ ಅಂದರೆ, ನಂದು ಇದಿತ್ತು ಏನಪ್ಪ, ಇದೇ ಹೆಲ್ಮೆಟ್ಗೆ ಹೋದ ಸತಿ ನಾನು ಹಾಕೊಂಡು ಹೋಗಿದ್ದೆ ಹೆಸರುಘಟ್ಟಕ್ಕೆ. ಬಟ್ ಅದು ಏನಾಯಿತು ಅಂದರೆ, ಆ್ಯಂಗಲ್ ಸರಿಯಾಗಿ ಕಾಣ್ತಾ ಇರಲಿಲ್ಲ, ತುಂಬ ಡೌನ್ಗೆ ಕಾಣ್ತಿತ್ತು. ತುಂಬ ಡೌನ್ಗೆ ಅಂದರೆ ಗಾಡಿದು ಮೀಟ್ರ್ ಬಿಟ್ಟರೆ ಅರ್ಧ ರೋಡ್ ಕಾಣ್ತಿದೆ ಅಷ್ಟೇ. ಪೂರ್ತಿ ರೋಡು ಮತ್ತು ಜನಗಳು ತಿರುಗಾಡೋದು ಅದು ಯಾವುದೂ ಕೂಡ ಕಾಣಿಸ್ತಾನೆ ಇರಲಿಲ್ಲ. ಬಟ್ ಇವಾಗ ನಾನೇನು ಮಾಡಿದೆ, ನಂದು ಟ್ರೈಪಾಡ್ ಏನಿದೆ, ಈಗ ನಾನೇನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಟ್ರೈಪಾಡು, ಆ ಟ್ರೈಪಾಡಲ್ಲಿ ಮೊಬೈಲ್ ಹಾಕೊಳ್ಳೋದು ಇದು ಬರುತ್ತೆ ಪ್ಲಾಸ್ಟಿಕ್ಕು, ಅದೇನಾಗುತ್ತೆ ಮುರಿದೋಗ್ಬಿಡ್ತು. ಬಟ್ ಅದೇ ಹಾಕಿ ಮಾಡಿ ತಗೊಂಡು ಗೊತ್ತಲ್ಲ ನಿಮಗೆ, ಮುರಿದೋಗ್ಬಿಡ್ತು. ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಇದು ನೋಡಿ, ಇದು ಅಲ್ಲಿತ್ತು, ಅಲ್ಲಿ ಮುರಿದೋಗೈತಲ್ಲ, ಅದಕ್ಕೆ ಇದು ಎಕ್ಸ್ಟ್ರಾ ತರಿಸ್ಕೊಂಡೆ. ಇದೊಂದನ್ನು ತರಿಸ್ಕೋಬೇಕು ಅಂತಂದರೆ ನಾನು ಹುಡುಕ್ತೆ, ಇದರಲ್ಲಿ ಮೀಶೋನಲ್ಲಿ ಹುಡುಕ್ತೆ, ಬೇರೆದ್ರಲ್ಲಿ ಎಲ್ಲ ಕಡೆ ಹುಡುಕ್ತೆ. ಇದಕ್ಕೆ ಇಲ್ಲ ಅಂದ್ರೂ ಬರೀ ಇಷ್ಟಕ್ಕೆ ಈಗೇನು ನಾನು ತೋರಿಸ್ತಾ ಇದ್ದೀನಿ, ಇದೊಂದಕ್ಕೆ ಮೊಬೈಲ್ ಹೋಲ್ಡ್ರಿಗೆ 200 rupees ಏನೋ 100 rupees ಏನೋ ಇದು ಕೇಳ್ತಿದ್ರು. ಬರೀ ಇಷ್ಟಕ್ಕೆ ಮಾತ್ರ 100 rupees ಕೇಳ್ತಾಯಿದ್ರು. ನಾನು ಅವಾಗ ಯೋಚನೆ ಮಾಡಿದೆ, ಬರೀ ಇಷ್ಟಕ್ಕೆ ನಾನು 100 rupees ಕೊಡೋ ಬದಲು ಕಾಂಬೋ ಹುಡ್ಕೊಂಡು ಅಂದ್ಬಿಟ್ಟು ಕಾಂಬೋ ಹುಡುಕ್ತೆ. ಕಾಂಬೋದಲ್ಲಿ ಏನೇನಪ್ಪ ಸಿಗುತ್ತೆ ಅಂದರೆ, ಇದು ಜೊತೆಗೆ ಇದು ಅಂದರೆ ಇದಕ್ಕೆ ಮೋಟೋ ಬ್ಲಾಗ್ಗೆ ಹಾಕೊಳ್ಳೋಕ್ಕೆ ಇದು ಸಿಗ್ತದೆ. ಇದು 1 2 ಜೊತೆಗೆ ಇದೊಂದು 3, ಇದು 3 ಜೊತೆಗೆ ಇದೊಂದು 4. ಇದೇನಪ್ಪ ಅಂದರೆ ಮೋಟೋ ಬ್ಲಾಗ್ ಮಾಡೋರಿಗೆ ತುಂಬ ಇಂಪಾರ್ಟೆಂಟ್ ಇದು. ಅಂದರೆ ಕೆಲವ್ರದ್ದು ಏನು ಮಾಡ್ತಾರೆ ಅಂದರೆ, ಇದು ಅಣಿಸು ಥರ ಬರುತ್ತೆ. ಅಂದರೆ ಇದೇನು ಇರೋಲ್ಲ, ಈ ಬೆಲ್ಟ್ ಏನೂ ಇರೋಲ್ಲ, ಬರೀ ಇದು ಮಾತ್ರ ಇರ್ತದೆ. ಹಿಂದಗಡೆ ಅಣಿಸೋಕ್ಕೆ ಒಂದು ಗಮ್ ಥರ ಕೊಟ್ಟಿರ್ತಾನೆ, ಅಂದ್ಬಿಟ್ಟು ಗಮ್ ಥರ ಕೊಟ್ಟಿರ್ತಾನೆ. ಇದು ಮಾತ್ರ ಇರ್ತದೆ, ಇಷ್ಟು ಮಾತ್ರ ಇರ್ತದೆ, ಈ ಲೆವೆಲ್ ಮಾತ್ರ ಕಟಿಂಗ್ ಇರ್ತದೆ. ಇದನ್ನು ಅಣ್ಸಕ್ಕೆ ಮಾತ್ರ ಹಿಂದೆಗಡೆ ಸ್ಟಿಕ್ಕರ್ ಥರ ಕೊಡ್ತಾನೆ. ಅದನ್ನು ಸಿಗುತ್ತೆ ಬೇಕಾದ್ರೆ, ಅದು 150 ರೂಪಾಯಿ ಇರಬೇಕು, 150 rupees ಇರಬೇಕು, ಅದು ಸಿಗುತ್ತೆ. ಅದನ್ನು ತಗೊಬಂದು ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಇಲ್ಲೇನಿದೆ ಇಲ್ಲಿಗೆ ಈ ಥರ ಅಟ್ಯಾಚ್ ಮಾಡ್ಕೋಬೇಕು, ಅದನ್ನ ಅಂಟಿಸ್ಬಿಟ್ರೆ ಆವಾಗೇನಾಗುತ್ತೆ, ಮಾಮೂಲಿ ನಾವು ಮೋಟೋ ಬ್ಲಾಗ್ನ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದಾದರೆ ನಮ್ಗೇನು ಬೆನಿಫಿಟ್ ಅಂದರೆ, ಇದರಲ್ಲಿ ನನಗೆ ಅನ್ಸಿದ ಪ್ರಕಾರ, ಬೇರೆಯವ್ರು ಏನೋ ಗೊತ್ತಿಲ್ಲ, ಬಟ್ ನನಗನ್ಸಿದ ಪ್ರಕಾರ ಇದರಲ್ಲಿ ಅದು ಅನುಕೂಲ ಏನಪ್ಪ ಅಂದರೆ, ನೀವು ಬೇರೆ ಹೆಲ್ಮೆಟ್ಗಳನ್ನು ಯೂಸ್ ಮಾಡ್ಬೋದು ಇದನ್ನು ಬಿಚ್ಕೊಂಡು. ಅಂದರೆ ಇದು ಬೆಲ್ಟ್ ಥರ ಕೊಟ್ಟಿದ್ದಾನೆ ಅಲ್ವಾ, ಬೆಲ್ಟ್ ಥರ ಕೊಟ್ಟಿದ್ದಾನೆ. ಈ ಬೆಲ್ಟ್ ಥರ ಕೊಟ್ಟಿರೋದ್ರಿಂದ ನಾವೇನು ಮಾಡ್ಬೋದು, ಬೇರೆ ಹೆಲ್ಮೆಟ್ಗಳಿಗೆ ನಾವು ಬೇಕು ಅಂದಾಗ ಬಿಚ್ಕೊಂಡು ಹಾಕೋಬೋದು. ಬಟ್ ನಾನು ಗಮ್ ಟೈಮ್ ಏನು ಹೇಳಿದೆ, ಅದು ಒಂದ್ಸತಿ ಫಿಕ್ಸ್ ಆದಮೇಲೆ ಮುಗೀತು, ಇನ್ನು ಅದನ್ನ ಕೀಳೋಕ್ಕಾಗಲ್ಲ. ಒಂದ್ಸತಿ ಈ ಜಾಗಕ್ಕೆ ಫಿಕ್ಸ್ ಆಯಿತು ಅಂದರೆ, ಗಮ್ ತರೋದು ಅದನ್ನು ಕೀಳೋಕ್ಕಾಗಲ್ಲ. ಬಟ್ ಇದಾಗಲ್ಲ, ಇದನ್ನು ಬೇಕಾದ್ರೆ ನಾವು ಬಿಚ್ಕೋಬೋದು. ಇದೇನಿದೆ ಈ ಬೆಲ್ಟನ್ನು ನಾವು ಬಿಚ್ಕೊಂಡು ಬೇರೆ ಇದಕ್ಕೂ ಹಾಕ್ಬೋದು. ಹಾಗಾಗಿ ನನಗೆ ಇದು ಪ್ಲಸ್ ಇದು ಇಷ್ಟಕ್ಕೂ ಟೋಟಲು
ನನಗೆ ಎಷ್ಟು ಬೀಳ್ತೇಳಿ ಬೇರೆಯವರು ನಾನು ವೀಡಿಯೋ ನೋಡಿದೆ, ಬೇರೆಯವರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದೆ, ಬಟ್ ಅವೆಲ್ಲ ಕೇಳ್ತಾ ಇದ್ದಾರೆ 500 ರೂಪಾಯಿ ಆಯಿತು ಅಂತ. ಬೇರೆಯವ್ರು ಹೇಳ್ತಾ ಇದ್ದಾರೆ 500 ರೂಪಾಯಿ ಆಯಿತು ಅಂದ್ರೆ ಅದಕ್ಕೆ ಪ್ಲಸ್ ಅದಕ್ಕೆ ಏನು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಇಲ್ಲೊಂದು ನೀವು ಹೋಲ್ಡ್ ಥರ ಬರುತ್ತೆ, ಇದೆಯಲ್ಲ ಇದಕ್ಕೆ ಒಂದು ಹೋಲ್ಡ್ ಥರ ಈ ಥರ ಬರುತ್ತೆ, ಹಿಂಗೆ ನೀವು ಹೋಲ್ಡ್ ಥರ ಬರುತ್ತೆ, ಅದೊಂದೇ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಎಕ್ಸ್ಟ್ರಾ ಈ ಹೋಲ್ಡ್ ಥರ ಬರುತ್ತೆ, ಇಷ್ಟಕ್ಕೆ ಟೋಟಲು ಅವ್ರಿಗೆ 500 ರೂಪಾಯಿ ತಗೊಂಡಿದ್ದಾರೆ. ಬಟ್ ನನಗೆ ಇದನ್ನು ಹುಡುಕ್ತೆ ತುಂಬ ಹುಡುಕಿ ಇದು ಎಷ್ಟು ತಗೊಂಡಿದ್ದಾರೆ 249 ರುಪೀಸ್ ಅಂದರೆ 250 ರುಪೀಸ್, 250 ರೂಪಾಯಿ, 250 ರೂಪಾಯಿಗೆ ನನಗೆ ಇದಿಷ್ಟು ಸಿಕ್ತು. ಹಾಗಾಗಿ ನಾನು ಮೋಟೋ ಬ್ಲಾಗ್ ಮಾಡ್ಬೋದು ಅಂತೇಳಿ ಇದನ್ನು ತಗೊಂಡೆ. ಜೊತೆಗೆ ಇದು ನಿಮ್ಮದು ರೆಕಾರ್ಡ್ ಮಾಡೋಕ್ಕೂ ಆಗುತ್ತೆ, ಮೊಬೈಲ್ ಹಾಕೊಂಡು ಮೊಬೈಲ್ ಹೋಲ್ಡ್ರು ಇದನ್ನು ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದಿಷ್ಟು ತಗೊಂಡಿದ್ದೀನಿ. ನೋಡ್ತೀನಿ ಇದು ಯಾವ ಥರ ರೆಕಾರ್ಡ್ ಮಾಡ್ಬೋದು ಅಂತ. ಜೊತೆಗೆ ಇದೆಲ್ಲ ಆದಮೇಲೆ ಫೈನಲಲ್ಲಿ ವಾಯ್ಸ್ ಇದೇನಪ್ಪ ಅಂದರೆ ಮಾಮೂಲಿ ನಿಮ್ಗೆ ಗೊತ್ತೇ ಇರ್ತದೆ, ನೆಕ್ ಬ್ಯಾಂಡ್ ಇದು. ಈ ನೆಕ್ ಬ್ಯಾಂಡ್ ಏನಕ್ಕಪ್ಪ ಅಂತಂದರೆ ವಾಯ್ಸ್ ರೆಕಾರ್ಡಿಂಗ್ಗೋಸ್ಕರ. ಅಂದರೆ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಮಾಮೂಲಿ ನಾರ್ಮಲ್ಲು ಇದನ್ನು ತೆಗೆದು ಪಿನ್ನನ್ನು ಅಟ್ಯಾಚ್ ಮಾಡಿ ಮಾತಾಡಿರ್ತಾರೆ ಮಧ್ಯದಲ್ಲಿ, ಅದನ್ನು ಇಲ್ಲಿ ತೆಗೆಸ್ತಿದ್ರು. ಬಟ್ ನನ್ನ ಹತ್ರ ಅದು ಇದೆ, ಬಟ್ ಅದು ಹೋಗ್ಬಿಟ್ಟಿದೆ. ಹಾಗಾಗಿ ಇತ್ತು ಇದರಲ್ಲೂ ಇದು ಕೂಡ ಒಂದು ಮಾತಾಡೋದು ರೈಟ್ ಲೆಫ್ಟ್ ಹೊರಬಿಟ್ಟಿದೆ. ಬಟ್ ಇದನ್ನು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ವಾಯ್ಸ್ಗೋಸ್ಕರ. ಮೋಟೋ ಬ್ಲಾಗಲ್ಲಿ ಹೋಗ್ಬೇಕಾದ್ರೆ ವಾಯ್ಸ್ಗೋಸ್ಕರ ಇದನ್ನು ಏನು ಮಾಡಬೇಕು ಅಂದರೆ ತಗೊಂಡು ಇಲ್ಲಿ ಫಿಕ್ಸ್ ಮಾಡ್ತೀನಿ. ಇದೇನಿದೆ ಇದೆರಡನ್ನೂ ಕೂಡ ಈ ಥರ ಫಿಕ್ಸ್ ಮಾಡ್ತೀನಿ. ಹಿಂಗೆ ಈ ಥರ ನನ್ನ ಬಾಯಿ ಹತ್ರ ಇದನ್ನು ಈ ರೀತಿ ಫಿಕ್ಸ್ ಮಾಡ್ತೀನಿ. ಆವಾಗ ರೆಕಾರ್ಡ್ ಆಗುತ್ತೆ, ರೆಕಾರ್ಡಿಂಗ್ ಶುರುವಾಗುತ್ತೆ. ಫಸ್ಟು ಇದನ್ನು ಹಾಗೂ ಇದನ್ನು ಯಾವ ರೀತಿ ಹಾಕೋದು ಅಂದರೆ ಫಸ್ಟು ಇದನ್ನು ತಗೋಬೇಕು. ಈ ಥರ ಸೆಂಟ್ರ್ ನೋಡ್ಕೊಳ್ಳಿ, ಸೆಂಟ್ರ್ ನೋಡಿಕೊಂಡು ಈ ಥರ ತಗೊಂಡು ಇದನ್ನು ಈ ಥರ ಸೇರಿಸಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ. ಈ ಥರ ನಾನು ಉಲ್ಟಾ ಆಗ್ತಾ ಇದ್ದೀನಿ. ಈ ಥರ ಅಲ್ಲ, ಚಿಕ್ಕಂದು ಈ ಥರ ಹಾಕಬೇಕಾಗತ್ತೆ ನೋಡಿ. ಈ ಥರ ನಾನು ಉಲ್ಟಾ ಆಗ್ತಾ ಇದ್ದೆ. ಇದೆಯಲ್ಲ, ಇದನ್ನು ಹೆಚ್ಕೊಂಡು ಇದಕ್ಕೆ ಇಲ್ಲಿ ಸೇರಿಸಿ, ಓಕೆ. ಇದಕ್ಕೆ ಇದನ್ನು ಸೇರಿಸ್ಬೇಕು, ಹಿಂಗಿದೆಲ್ಲ ಇದನ್ನು ಇದಕ್ಕೆ ಸೇರಿಸಿ ಇಷ್ಟ ಫ್ರೆಂಡ್ ನೋಡಿ. ಇಷ್ಟು ಇದಾದಮೇಲೆ ಇದಕ್ಕೆ ನೋಡಿ ಇದೇನು ಹೇಳಿದೆ ಅಲ್ವಾ, ಇದನ್ನು ಇಲ್ಲಿ ಕೂರಿಸ್ಕೊಳ್ಳಿ. ಓಕೆ,
ನೋಡ್ಕೊಳ್ಳಿ. ಸರಿಯಾಗಿ ಗೊತ್ತಿಲ್ಲ ಅಂದರೆ ನೀವು ಹೋಗಲ್ಲ. ಹಾಗಾಗಿ ಸರಿಯಾಗಿ ಕೂರಿಸ್ಕೊಂಡು ಟೈಟ್ ಮಾಡಿ. ಓಕೆ, ಟೈಟ್ ಆಯಿತು. ಈಗ ಇದು ಟೈಟ್ ಆದಮೇಲೆ ಇಲ್ಲಿಗೆ ಇಷ್ಟೇ. ಇಷ್ಟೇ ನೋಡಿ, ಮೋಟೋ ಬ್ಲಾಕ್ ಸೆಟಪ್ ಇಷ್ಟೇ. ಈಗ ಏನು ಮಾಡಬೇಕು, ಇಲ್ಲಿಗೆ ಮೊಬೈಲ್ ತಂದು ಈ ಥರ ಕೂರಿಸ್ಕೋಬೇಕು. ನನ್ನ ಹತ್ರ ಮೊಬೈಲ್ ಇಲ್ಲ, ಇನ್ನೊಂದು ಮೊಬೈಲ್ ತೋರಿಸ್ತೀನಿ. ಬಟ್ ಒಂದೇ ಮೊಬೈಲು ಅದೇ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ತೋರಿಸ್ತೀನಿ. ಇಲ್ಲಿ ಮೊಬೈಲ್ ಕೂರಿಸ್ಬಿಟ್ಟು ಮಾಮೂಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಇಲ್ಲಿ ಈ ಥರ ಫಿಟ್ಟಿಂಗ್ ಮಾಡ್ಕೋಬೇಕು. ಫಿಟ್ಟಿಂಗ್ ಮಾಡ್ಕೊಂಡಾಗ ಈ ಥರ ಕಾಣುತ್ತೆ. ಇದು ಕಾಣುತ್ತೆ. ಜೊತೆಗೆ ಈಗ ಇದಕ್ಕೇನೇನು ಮಾಡ್ಬೇಕಂದ್ರೆ ಈ ವೈರ್, ಈ ಬ್ಲೂಟೂತ್ ಏನು ಮಾಡಬೇಕು, ಫಸ್ಟು ಈ ಬ್ಲೂಟೂತ್ನ ಆನ್ ಮಾಡ್ಕೊಳ್ಳಿ. ಆನ್ ಆಗುತ್ತೆ. ಇದನ್ನು ಇವಾಗ ಇದು ನಿಮ್ಮ ಬಾಯಿ ಹತ್ರ ಬರಬೇಕು. ಏನಿದೆ ಇದು ನಿಮ್ಮ ಬಾಯಿ ಹತ್ರ ಬರಬೇಕು. ಅಂದರೆ ಇಲ್ಲಿ ಬರಬೇಕು. ಈಗ ಏನು ಮಾಡಿ ಅಂದರೆ ನೀವು ಇಷ್ಟ ಆದಮೇಲೆ ಒಳಗಡೆ ನೀಟಾಗಿ ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ನ ಸ್ಪೀಕರ್ಗಳನ್ನ. ಇದು ಮಾತ್ರ ನಿಮ್ಮದು ಈಚೆ ಕಡೆ ಕಾಣಬೇಕು. ಅದರಲ್ಲಿ ಇದೇನಿದೆ ಇದು ಮಾತ್ರ ನಿಮ್ಮದು ವಾಯ್ಸ್ ಬರೋದಿದ್ದೇನೆ ಇದರಲ್ಲೇ. ಹಾಗಾಗಿ ಇದನ್ನು ನಿಮ್ಮ ಬಾಯಿ ಪಕ್ಕದಲ್ಲೇ ಇಟ್ಕೊಳ್ಳಿ. ನಿಮ್ಮ ಬಾಯಿ ಪಕ್ಕದಲ್ಲೇ ಬರೋ ಥರ ಇಟ್ಕೋಬೇಕು. ಇಟ್ಕೊಂಡ್ರೆ ಇದು ನೀಟಾಗಿ ವಾಯ್ಸು ಬರ್ತದೆ. ಓಕೆ, ಇಷ್ಟೇ ಮೋಟೋ ಬ್ಲಾಕ್ ಸೆಟಪ್. ಈಗ ಇದನ್ನು ಹಾಕ್ಕೊಂಡು ನಾನು ಹೊರಗಡೆನೂ ರೈಡ್ ಮಾಡ್ತೀನಿ ಬೆಳಗ್ಗೆಗೆ. ಮತ್ತು ಇವಾಗ ಸುಮ್ಮನೆ ಒಂದು ತೋರಿಸ್ತೀನಿ, ಒಂದು ಇದು ಕ್ಯೂರಿಯಾಸಿಟಿಗೋಸ್ಕರ ಯಾವ ರೀತಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಒಂದು ಕ್ಯೂರಿಯಾಸಿಟಿಗೋಸ್ಕರ ಇದೇ ಮೊಬೈಲ್ನ ಅಟ್ಯಾಚ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗೇನಾದರೂ ಕರೆಕ್ಟಾಗಿ ನಿಮ್ಗೆ ವಾಯ್ಸ್ ನಂದು ಕೇಳಿಸ್ತಾ ಇದ್ದರೆ ವಾಯ್ಸೆಲ್ಲ ಕ್ಲಿಯರಿಟಿ ಆಗಿರುತ್ತೆ ಅಂತ ಅರ್ಥ. ನೋಡಿ ಈಚೆ ಕಡೆ ನೋಡಿ ಹಾಸ್ಪಿಟ್ಲಿದೆ, ನೋಡಿದ್ರೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನನ್ನ ವಾಯ್ಸ್ ಏನಾದರೂ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂದರೆ ಅದು ಬ್ಲೂಟೂತ್ಗೇನು ಕನೆಕ್ಟ್ ಮಾಡಿದ್ದೆ, ಅದರಿಂದನೇ ಈ ವಾಯ್ಸ್ ಬರ್ತಾ ಇರೋದು ನಿಮಗೆ. ಹಾಗಾಗಿ ಪೂರ್ತಿ ನಾನು ಹೆಲ್ಮೆಟ್ ಕವರ್ ಮಾಡಿಬಿಟ್ಟಿದ್ದೀನಿ, ಆದರೂ ನಿಮ್ಗೆ ವಾಯ್ಸ್ ಕ್ಲೀನಾಗಿ ಕೇಳಿಸ್ತಾ ಇದೆ ಅಂದರೆ ಬ್ಲೂಟೂತು ಯೂಸ್ ಆಗ್ತಾಯಿದೆ ಅಂತ ಅರ್ಥ. ನೋಡಿ ರೆಕಾರ್ಡ್ ಆಗ್ತಾಯಿದೆ ವಿಡಿಯೋ ನೋಡಿ, ಪೂರ್ತಿ ನೋಡಿ. ನಾನು ಪೂರ್ತಿ ಮಾತಾಡ್ತಿರೋದನ್ನ ಕೇಳಿಸಿದರೆ ಅದು ಬ್ಲೂಟೂತ್ನ ಏನು ಕನೆಕ್ಟ್ ಮಾಡಿದ್ದೆ, ಆ ಬ್ಲೂಟೂತ್ ಕನೆಕ್ಟರಿಂದ ಈಗ ನಿಮಗೆ ವಾಯ್ಸ್ ಕೇಳಿಸ್ತಾ ಇದೆ. ನಾನು ಆಲ್ರೆಡಿ ಹೆಲ್ಮೆಟ್ದು ಡೋರ್ ಏನಿದೆ, ಗ್ಲಾಸ್ ಡೋರು, ಅದು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಕ್ಲೋಸ್ ಮಾಡಿದರೆ ಕೂಡ ನಿಮ್ಗೆ ಯಾವ ಥರ ವಾಯ್ಸ್ ಕೇಳಿಸ್ತಾ ಇದೆ ಮತ್ತು ರೆಕಾರ್ಡ್ ಯಾವ ಥರ ಆಯ್ತಾ ಇದೆ ನೋಡಿ. ರೆಕಾರ್ಡ್ ಚೆನ್ನಾಗಿ ಆಗ್ತಾ ಇದೆಯಾ ಮತ್ತು ವಾಯ್ಸ್ ಕ್ಲಿಯರಿಟಿ ಹೇಗಿದೆ ನೀವೇ ನೋಡ್ಕೊಳ್ಳಿ ನೋಡಿ. ಇಷ್ಟೇ ಸಣ್ಣ ಸೆಟಪ್ ಮಾಡಿದ್ರೆ ಸಾಕು.
ತುಂಬ ಕ್ಲಿಯರಾಗಿ ಕೇಳಿಸುತ್ತೆ ವಾಯ್ಸು. ಜೊತೆಗೆ ವೀಡಿಯೋನೂ ಕೂಡ ಚೆನ್ನಾಗಿ ರೆಕಾರ್ಡ್ ಮಾಡ್ಬೋದು ಈ ಹೆಲ್ಮೆಟ್ ಇದರಲ್ಲಿ, ಮೋಟೋ ಬ್ಲಾಗಲ್ಲಿ. ನೋಡಿ ಈ ಥರ ಕಾಣುತ್ತೆ, ನೋಡಿ ಫ್ರೆಂಡ್ಸ್, ಈ ಥರ ಕಾಣುತ್ತೆ. ಇದು ನಮ್ಮ ಮನೆ ಹತ್ರನೇ ಇದೆ, ಕೃಷ್ಣಪುರ ಕ್ರಾಸ್ ಅಂತ ಇಲ್ಲಿ ಬರುತ್ತೆ. ಇದು ರೆಕಾರ್ಡ್ ಆಗ್ತಾ ಇದೆ. ವಾಯ್ಸು ಕೂಡ ಹೆಂಗೆ ಕ್ಲಿಯರಿಟಿಯಾಗಿ ಗೊತ್ತಾಯಿತು ಇದು ಗೊತ್ತಿಲ್ಲ. ನೋಡ್ತೀನಿ ವೀಡಿಯೋನ ಪ್ಲೇ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅದು ವಾಯ್ಸ್ ಕ್ಲಿಯರಿಟಿಯಾಗಿದೆಯೋ ಇಲ್ಲ ಅಂತ. ಅದಿದೆ ಸರ್ಕಲ್ ಕೃಷ್ಣಪುರ ಕ್ರಾಸಿಂದ ಮುಂದೆ ಹೋಗ್ತಾ ಇರುತ್ತೆ ನೋಡಿ. ಯಾಕೆಂದರೆ ಕಡೆ ನೋಡಿ ಆ್ಯಂಗಲ್ ಯಾವ ಥರ ಬರ್ತೀವಿ ಏನೋ ಗೊತ್ತಿಲ್ಲ. ಬಟ್ ಈ ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ವಾಯ್ಸ್ ಕ್ಲಿಯರಿಟಿ ತುಂಬ ಚೆನ್ನಾಗಿರಬೇಕು. ವಾಯ್ಸ್ ಕ್ಲಿಯರಿಟಿ ತುಂಬ ಚೆನ್ನಾಗಿತ್ತು ಅಂದರೆ ಮೋಟೋ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ವಾಯ್ಸಿಂದನೇ ಇದು ಮೋಟೋ ಬ್ಲಾಗ್ಗಳು ತುಂಬ ಸಕ್ಸಸ್ಸಾಗಿರುತ್ತೆ. ಯಾಕೆಂದರೆ ವಾಯ್ಸ್ ಇಲ್ಲ ಅಂತಂದರೆ ತುಂಬ ನಾಯ್ಸ್ ಬರ್ತಾಯಿದೆ. ಅಂದರೆ ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ತುಂಬ ಈ ಗಾಳಿ ಬರ್ತಾ ಬರೋದು, ನಾಯ್ಸ್ ಬರೋದು ಆಗ್ತಾ ಇರ್ತದೆ. ನಾಯ್ಸ್ ಇಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ, ಅಂದರೆ ತುಂಬ ಓಲ್ಡ್ ಮೊಬೈಲ್ ಆದರೆ ಅದರಲ್ಲಿ ಆ ಮೊಬೈಲ್ ಕ್ಯಾಮ್ರಾದಲ್ಲಿ ಇದಿರಲ್ಲ, ಏನಪ್ಪ ಅಂದರೆ ವೈಲ್ಡ್ ಆ್ಯಂಗಲ್ ಇರೋಲ್ಲ. ಕ್ಯಾಮ್ರಾ ರೆಕಾರ್ಡಿಂಗು ವೈಲ್ಡ್ ಆ್ಯಂಗಲ್ ಬೇಕು. ವೈಲ್ಡ್ ಆ್ಯಂಗಲ್ ಮೊಬೈಲ್ ರೆಕಾರ್ಡಿಂಗು ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ವೈಲ್ಡ್ ಆ್ಯಂಗಲ್ ಇದ್ದರೆ ತುಂಬ ಚೆನ್ನಾಗಿ ಮೋಟೋ ಬ್ಲಾಗ್ ಬರುತ್ತೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಇದೆ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತೀನಿ ಯಾವ ಥರ ಮೋಟೋ ಬ್ಲಾಗ್ ಬರ್ತಾಯಿದೆ. ಇದೇನೆ ನಾನು ಕೆಲಸಕ್ಕೆ ಹೋಗ್ಬೇಕು, ಬಟ್ ವ್ಯೂ ತೋರಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನೋಡ್ತೀನಿ ಯಾವ ಥರ ಇದು ಬರುತ್ತೆ. ಅಂದರೆ ಇದು ಮೋಟೋ ಬ್ಲಾಗಲ್ಲಾದರೆ ಈ ಥರ ಬರುತ್ತೆ. ಜೊತೆಗೆ ನಾರ್ಮಲಾಗಿ ನಡ್ಕೊಂಡು ತಿರ್ಗಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಇದೊಂದು ಬಂದಿದ್ದೀನಿ. ನೋಡಿ ಇದು ನಾವಿರೋ ಮನೆ ಕಡೆನೇ ಸೈಟ್ಗಳಾಗ್ತಾಯಿದ್ದಾವೆ, BDA ಸೈಟ್ಗಳು. ನಾನಿರೋದು ಯಲಹಂಕ ಸೈಡು, ಸಂಭ್ರಮ್ ಕಾಲೇಜ್ ಬರುತ್ತಲ್ಲ ಅಲ್ಲೇ BDA ಸೈಟ್ಗಳು ಕೂಡ ಆಗ್ತಾಯಿದ್ದಾವೆ. ನೋಡೋಣ ಮೋಟೋ ಬ್ಲಾಗ್ ಯಾವ ಥರ ಬರುತ್ತೆ ಇದು ಅಂತ. ಅದಕ್ಕೋಸ್ಕರ ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಅದಾದಮೇಲೆ ಹೊರಗಡೆಯಿಂದ ಯಾವ ರೀತಿ ಕಾಣುತ್ತೆ ಅಂತ ಅನ್ನೋದು ನಿಮ್ಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ತೋರ್ಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನೋಡಿ ಯಾವ ರೀತಿ ರೆಕಾರ್ಡ್ ಆಗ್ತಾಯಿದೆ. ನಾನು ಎಡಕ್ಕೆ ನೋಡಿದ್ರೆ ಅದು ಯಾವ ಥರ ಆ್ಯಂಗಲ್ ಕಾಣುತ್ತೋ ಗೊತ್ತಿಲ್ಲ, ನೋಡೋಣ. ನೋಡಿ ಇದು ಕೆರೆ ವ್ಯೂ. ನೋಡಿ ಇಲ್ಲೆಲ್ಲ ಪೂರ್ತಿ ಕೆರೆ ಇದೆ. ಯಾವ ರೀತಿ ಅದು ರೆಕಾರ್ಡ್ ಆಗ್ತಾಯಿದೆಯೋ ವೀಡಿಯೋ ಗೊತ್ತಿಲ್ಲ ನನಗೆ. ನೋಡ್ತೀನಿ, ಅಲ್ಲಿ ಹೋಗಿ ವೀಡಿಯೋನ ತೆಗೆದು ನೋಡಿದಾಗಲೇ ಗೊತ್ತಾಗೋದು. ಇದೊಂದು ಸುಮ್ಮನೆ ನಾನು ಇಲ್ಲಿಗೆ ವಾಕಿಂಗ್ ಬರೋದು, ಹಾಗಾಗಿ ಸುಮ್ಮನೆ ನೋಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿ ಹೆಂಗಿದೆ ಕೆರೆ ವ್ಯೂ, ಇದು ಕೆರೆ ವ್ಯೂ. ಹಾಗಾಗಿ ಇದೊಂದು ಮೋಟೋ ಬ್ಲಾಗಲ್ಲಿ ಇದೊಂದು ವೀಡಿಯೋ ಹಾಕೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ ಹಂಗೇ ನನ್ನ ಮಳವಳ್ಳಿ ಮಂಜ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತೀನಿ. ಇದು 2ನೇ ವೀಡಿಯೋನ 3ನೇ ವೀಡಿಯೋನ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಇದೆ. ನೋಡೋಣ ಯಾವ ಥರ ಬಂದಿದೆ ರೆಕಾರ್ಡು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಇದು ವಾಕಿಂಗ್ ಮಾಡಿದಾಗ ಯಾವ ರೀತಿ ಕಾಣ್ತದೋ ಏನೋ ಗೊತ್ತಿಲ್ಲ. ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಬಂದೆ. ನೋಡಿ ಈ ಥರ ಕಾಣ್ತದೆ. ಅದರ ಹೆಂಗೆ ಕಾಣ್ತದೆ ಅಂತ ನೀವೇ ನೋಡ್ಕೊಳ್ಳಿ. ನನ್ನ ಮಕ್ಕಳು ಆಗಲೇ ಇಸ್ಪೀಟ್ ಆಡೋಕೆ ಕೂತವ್ರು. ಇಲ್ಲಿ ನೋಡಿ, ಎಲ್ಲಿ ಹೋದರೂ ಬರೀ ಇದೇ ಕೇಸು. ಇಸ್ಪೀಟ್ ಆಡೋದು, ಡ್ರಿಂಕ್ಸ್ ಮಾಡೋದು, ಇದೇ ಕೆಲಸ ಇವ್ರಿಗೆ.
ಜಾಗ ಎಲ್ಲಿ ಸಿಗ್ತದೆ ಕುತ್ಕೊಂಡು ಸ್ವೀಟ್ ಆಡೋದೆ ಕೆಲಸ ಆಯ್ತಾ. ಈಗ ನೋಡಿ ನಾನು ವಾಯ್ಸ್ ಯಾವ ಥರ ಬರ್ತಾಯಿದ್ದೀವಿ ಏನೋ ಗೊತ್ತಿಲ್ಲ, ಬಟ್ ನಾನು ಪೂರ್ತಿ ಕವರ್ ಮಾಡ್ಕೊಬಿಟ್ಟಿದ್ದೀನಿ ಇದನ್ನು. ಹೆಲ್ಮೆಟ್ಟು ಗ್ಲಾಸ್ ಏನಿದೆ ಅದನ್ನು ಕೂಡ ಪೂರ್ತಿ ಕವರ್ ಮಾಡ್ಕೊಂಡೇ ಓಡಿಸ್ತಾ ಇದ್ದೀನಿ. ನೋಡೋಣ ಮೋಟೋ ಬ್ಲಾಗ್ ಸೆಟಪ್ ಯಾವ ಥರ ಬರ್ತಿತ್ತು ಅಂತ. ಬಟ್ ಫಸ್ಟು ಮಾಡಿದ್ದೆ ನಾನು ಸರಿ ಮೋಟೋ ಬ್ಲಾಗ್ ಸೆಟಪ್, ಬಟ್ ಅದು ಕ್ಲಿಯರಿಟಿ ಇರಲಿಲ್ಲ. ಏನಪ್ಪ ಅಂದರೆ ನೋಡಿ ಈಗ ಹಿಂಗೆ ಮೀಟ್ರು ರೋಡು ಇಷ್ಟೇ ಕಾಣ್ತಾ ಇದ್ದಿದ್ದು. ಮುಂದಗಡೆ ಏನು ರೋಡ್ ಇದೆ, ರೋಡಲ್ಲಿ ಏನು ಬರ್ತಾಯಿದೆ, ಯಾವ ಕಾರ್ ಬರ್ತಾಯಿದೆ ಏನು ಅಂತ ಏನೂ ಕಾಣ್ತಾ ಇರಲಿಲ್ಲ. ಬಟ್ ಈ ಸತಿ ಆಗಿಲ್ಲ. ಅದಕ್ಕೋಸ್ಕರ ಹಿಂಗೆ ಮೆಟೀರಿಯಲ್ ತರ್ಸ್ಕೊಂಡಿದ್ದೀನಿ. ಈ ಮೆಟೀರಿಯಲ್ನ ತರ್ಸ್ಕೊಂಡು ಅದು ಮೊಬೈಲ್ ಮೊಬೈಲಿಂದ ಯಾವ ಥರ ಬ್ಲಾಗ್ ಮಾಡ್ಬೋದು ಅಂತ ನೋಡಿ ಅದಕ್ಕೋಸ್ಕರನೇ ಮೊಬೈಲ್ ಓಡ್ರ್ ಒಂದು ಐತೆ. ಆ ಓಲ್ಡ್ರನ್ನ ತರ್ಕೊಂಡಿದ್ದೀನಿ, ಮೊಬೈಲ್ ಓಲ್ಡ್ರನ್ನ. ಅದರಿಂದ ಈ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತೀನಿ ಮುಂದೆ ಅಂದರೆ ಈ ಸಣ್ಣ ಪುಟ್ಟ ರೆಕಾರ್ಡ್ಗಳು ಮಾಡೋಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ಸಣ್ಣ ಪುಟ್ಟ ಮೋಟೋ ಬ್ಲಾಗ್ ಮಾಡಬೇಕಂದ್ರೆ ಪರವಾಗಿಲ್ಲ. ಬಟ್ ಹೆವಿ ಲಾಂಗ್ ಹೋಗ್ತೀನಿ ಅಂದರೆ ಮೊಬೈಲು ಅದು ಸೇಫ್ಟಿ ಅಲ್ಲ ಅಂತ ನನಗೂ ಅನಿಸುತ್ತೆ. ಯಾಕೆಂದರೆ ಅದು ಮೊಬೈಲಲ್ಲಿ ಕೆಪಾಸಿಟಿ ಇರ್ತದೆ ಇಷ್ಟೇ ರೆಕಾರ್ಡ್ ಆಗೋದು ಅಂತ. ಅದೇನಾಗುತ್ತೆ ಒಂದೊಂದು ಸತಿ ಆಫ್ ಆಗಿಬಿಡ್ತದೆ. ಆಫ್ ಆದಾಗ ನಿಮಗೆ ಏನು ಮಾಡೋಕ್ಕಾಗಲ್ಲ. ನೋಡಿ ಇದೆಲ್ಲ ಏನಿದೆ ಇದೆಲ್ಲ ಪೂರ್ತಿ ಬಿ ಡಿ ಎ ಸೈಟ್ಗಳು, ಬಿ ಡಿ ಎ ಕಡೆಯಿಂದ ಸೈಟ್ಗಳಾಗ್ತಾಯಿದೆ. ಸೈಟ್ಗೆ ಹೇಳ್ತಾರೆ ಇಲ್ಲ 40 ಲಕ್ಷ 50 ಲಕ್ಷ ಅಷ್ಟಾಗುತ್ತೆ. ಏನಾಗುತ್ತೆ ಫೋಟೋ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತೀರ್ಕೊಂಡಿದ್ದಾರೆ ಅಂತ ಇಲ್ಲೇ ಪಕ್ಕದಲ್ಲೇ ಸ್ನಾನ ಮಾಡಿದೆ. ಕೆಣಸ್ತಿದ್ದಾರೆ ಒಳ್ಳೆಯದೇ ಫೋಟೋ ಬ್ಲಾಗಲ್ಲಿ ದೇವ್ರ ಕ್ಷಮಾನ. ಯಾಕೆಂದರೆ ಆ ದೇವ್ರ ಹತ್ರ ಹೋಗಿ ನಾನು ಆ ದೇವ್ರಿಗೇ ಹಾಗಾಗಿ ಸಿಕ್ಕಿದ್ದು ಯಾಕೆಂದರೆ ದೇವ್ರ ಆಯಿತು. ರೈಟ್ ತಿರುಗಿದ್ರೆ ರೈಟು, ಲೆಫ್ಟ್ ತಿರುಗಿದ್ರೆ ಲೆಫ್ಟು, ಹೆಂಗೆ ನೋಡ್ತೀವಿ ಹಂಗೆ ಅದನ್ನು ಕೂಡ ರೆಕಾರ್ಡ್ ಆಗುತ್ತೆ ಏನು ವೀಡಿಯೋ. ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಈ ಥರ ಮಾಡ್ತಾ ಇದ್ದೀನಿ. ಚಿಕ್ಕ ಬ್ಲಾಗು ಏನಂತ ದೊಡ್ಡ ಬ್ಲಾಗ್ ಏನಲ್ಲ. ಡ್ರೈವ್ಗಳು ಹೋಗ್ತಾರೆ ನೋಡಿ, 1,000 2,000 3,000 ಆ ಸೈಡು ಹೋಗ್ತಾರಲ್ಲ ಅಂಥವ್ರಿಗೆಲ್ಲ ಇದು ಕರೆಕ್ಟ್ ಅಲ್ಲ. ಬಟ್ ಓಲ್ಡ್ರು ಓಕೆ, ಚೆಕಪ್ ಮಾಡೋಕ್ಕೆ ನಾವು ಓಲ್ಡ್ರ್ ತಗೊಂಡಿದ್ದೇವೆ ಎಲ್ಲ ದುಡ್ಡು ಕೊಟ್ಟು ಅದು ಓಕೆ. ಬಟ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರೆ ತಪ್ಪು. ಮೊಬೈಲಲ್ಲಿ ಮಾಡೋ ಬದಲು ಏನಿದ್ರು ಅವರು ಏನು ಕ್ಯಾಮ್ರಾ ಬರುತ್ತೆ, ಯಾವುದು ಮಾಮೂಲಿ ಆ್ಯಕ್ಷನ್ ಕ್ಯಾಮ್ರಾಗಳು ಯಾವ್ಯಾವ ಬರ್ತವೆ, ಆ್ಯಕ್ಷನ್ ಕ್ಯಾಮ್ರಾ, ಆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದು ಮೊಬೈಲ್ದು ಏನು ಸಣ್ಣ ಪುಟ್ಟ ರೆಕಾರ್ಡ್ಗಳು ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಅಷ್ಟೇ, ಅಂದ್ಬಿಟ್ರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಹಾಗಾಗಿ ಇದೊಂದು ಸುಮ್ಮನೆ ನಮ್ಮ ಮನೆ ಹತ್ರನೇ ಮಾಡಿದ್ರೆ ಹಿಂಗಿರುತ್ತೆ ಅಂದ್ಬಿಟ್ಟು ಒಂದು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಊಟಕ್ಕೆ ಬಂದಿರೋದು ಮನೆಗೆ ಬಂದಾಗ ಜೊತೆಗೆ ಸೌಂಡು ಯಾವ ರೀತಿ ಕೇಳ್ತಾ ಇದೆ ನಾವು ಮಾತಾಡೋದು ಗೊತ್ತಾಗ್ತಾಯಿಲ್ಲ. ಫಸ್ಟ್ ಮಾಡಿದಾಗ ನನಗೆ ಇದು ಐಡಿಯಾಸೇ ಇರಲಿಲ್ಲ. ಬಟ್ ಈಗ ಬ್ಲೂಟೂತ್ ಕನೆಕ್ಟು ಆ ವಿಡಿಯೋದಲ್ಲಿ ಏನು ನೋಡಿದ್ರಿ, ಒಂದು ಬ್ಲೂಟೂತ್ ಕನೆಕ್ಟರ್ ಏನಿದೆ ಅದರಲ್ಲೇ ರೆಕಾರ್ಡ್ ಆಗ್ತಾ ಇರೋದು. ಇವಾಗ ನೋಡ್ತೀನಿ ವಾಯ್ಸ್ ಯಾವ ರೀತಿ ರೆಕಾರ್ಡ್ ಆಗಿದೆಯೋ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ರೆಕಾರ್ಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನೋ ಒಂದು ಜುಗಾಡು ಮಾಡಿ ಅದನ್ನು ಮಾಡ್ಕೊಂಡಿದ್ದೀನಿ.
ಇಲ್ಲಾಂದರೆ ಒಂದು ಮೈಕು ಇಲ್ಲ ಮೈಕ್ ಕೂಡ ತಗೊಂಡಿದ್ದೀನಿ ನಾನು 300 ರೂಪಾಯಿ ಕೊಟ್ಟು 300 ರುಪೀಸು ಒಂದು ಮೈಕ್ ಮಾಮೂಲಿ ಕನೆಕ್ಟ್ ಮಾಡಿ ನಾವು ಮಾತಾಡೋರು ಹಾಕೋತೀವಲ್ಲ ಕಾಲರ್ ಮೈಕ್ ಅದು ತಗೊಂಡಿದ್ದೀನಿ. ಬಟ್ ಅದೇನೋ ನನ್ನ ಮೊಬೈಲ್ಗೆ ಸೆಟ್ಟೇ ಆಯಿತು.